ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ 35ನೇ ವರ್ಷದ ವರಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ. ದೊಡ್ಡಕ್ಕ ಹುಟ್ಟಿದಾಗ ಸ್ಟಾರ್ಟ್ ಮಾಡಿದ್ದಂತೆ ಅಮ್ಮ. ಆವಾಗಲಿಂದಲೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸತಿ ಏನು ತುಂಬ ಗ್ರ್ಯಾಂಡಾಗಿ ಕೂರಿಸಲ್ಲ, ಸಿಂಪಲ್ಲಾಗಿ ಕೂರಿಸ್ತೀನಿ. ಯಾಕೆಂದರೆ ನಾನು ಒಬ್ಬಳೇ ಆಗಲ್ಲ ಅಂತೇಳ್ಬಿಟ್ಟು. ಅಕ್ಕೋರೆಲ್ಲ ಬಂದಿದ್ದರೆ ಸ್ವಲ್ಪ ಚೆನ್ನಾಗೇ ಮಾಡ್ತಿದ್ದೆ. ಅಕ್ಕೋರು ಯಾರೂ ಬರಲ್ಲ ಈ ಸತಿ, ಅದಕ್ಕೋಸ್ಕರ ನಾನು ಒಬ್ಬಳೇ ಅಲ್ವಾ ಅಂದ್ಬಿಟ್ಟು ಸಿಂಪಲ್ಲಾಗೆ ಕೂರಿಸ್ತಾ ಇದ್ದೀನಿ. ನೈಟು ಹೂವೆಲ್ಲ ಕಟ್ಟಿ ಇಟ್ಕೊಂಡು ಅಷ್ಟೇ. ನಾನು ನೈಟು ಏನೂ ರೆಡಿ ಮಾಡ್ಕೊಂಡಿಲ್ಲ, ಎಲ್ಲ ಬೆಳಗ್ಗೆ ಎದ್ದೀನಿ ಕೂರಿಸ್ಕೊಳ್ಳೋಣ ಅಂತ. ನೈಟು ಮಾಡಬಾರ್ದು ಅಂತಾರೆ, ಎಲ್ಲ ರೆಡಿ ಮಾಡಿಟ್ಕೋಬಾರ್ದು ಅಂತೇಳಿ. ಆವಾಗಿಂದಲೂ ಅಮ್ಮ ಏನು ರೆಡಿ ಮಾಡಿ ಇಟ್ಕೊಳ್ತಾ ಇರಲಿಲ್ಲ. ಬೆಳಗ್ಗೆನೇ ಎದ್ದು ಕೂರಿಸ್ತೀವಿ ಅಷ್ಟೇ, ಯಾವಾಗಲೂ ಅಷ್ಟೇ. ನಾವು ಯಾವಾಗಲೂ ನೈಟೇ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದು ಕೂರಿಸೋದು ಆ ಥರ ಯಾವತ್ತೂ ಮಾಡಿಲ್ಲ ಇದುವರೆಗೂ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ನೆನ್ನೆನೇ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ. ಮನೆ ಒಂದು ಸ್ವಲ್ಪ ಗಂಜಲ ಹಾಕಿ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ಏನೂ ತೊಳೆದಿರಲಿಲ್ಲ ನಾನು ನಿನ್ನೆ. ಎಲ್ಲ ತೊಳ್ಕೊಂಡು ಕಳಶ ಇಟ್ಬಿಟ್ಟೆ ಫಸ್ಟು. ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ಈ ರೀತಿ ಸ್ಟ್ಯಾಂಡು ಮತ್ತು ಫೋಟೋಸು ಅಷ್ಟೇ ಇರೋದು. ಫೋಟೋಸ್ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಹಾಕ್ಕೊಂಡು ಕಳಶ ಎಲ್ಲ ಇಟ್ಬಿಟ್ಟು ಆಮೇಲೆ ದೇವ್ರ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಮ್ಮ ಹೂವು ಜಾಸ್ತಿ ಲೇಟಾಗಿ ಕಟ್ಬಿಟ್ಟು ಮಲ್ಕೊಂಡ್ರು. ಅದಕ್ಕೋಸ್ಕರ ಅಮ್ಮನ್ನ ಬೇಗ ಎಬ್ಬರಿಸಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ದೊಳ್ಳಿ ಅವರು ಅಂತಂದ್ಬಿಟ್ಟು. ಹಾಗೆ ವಿಜಿನೂ ಎದ್ದಿಲ್ಲ, ಅಪ್ಪನೂ ಎದ್ದಿರಲಿಲ್ಲ. ಅದಕ್ಕೋಸ್ಕರ ಕಾಯಿ ನಾನೇ ಸುಲ್ಕೊಂಡೆ, ಕಳಶಕ್ಕೆ ಬೇಕಲ್ವಾ ಅಂತ ಹೇಳ್ಬಿಟ್ಟು. ಬೇರೆ ಕಾಯಿ ಇಟ್ಟು ನೋಡಿದೆ, ಅದು ತುಂಬ ಸಣ್ಣ ಇತ್ತು, ಬೇಡ ಅಂಥೇಳಿ ಮತ್ತೆ ಬೇರೆ ಈ ಕಾಯಿ ಸುಲ್ಕೊಂಡು ಕಳಶಕ್ಕಿಟ್ಟೆ. ನಮ್ಮದು ಕಳಶಕ್ಕೆ ಸ್ವಲ್ಪ ದಪ್ಪ ಕಾಯೇ ಬೇಕಾಗುತ್ತೆ, ಸಣ್ಣ ಕಾಯಿ ಆದರೆ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪ ಕಾಯೇ ಸುಲ್ಕೊಳ್ತೀನಿ ಯಾವಾಗಲೂ. ವರಲಕ್ಷ್ಮಿಗೆ ಈ ಸತಿ ಪಿಂಕು ಮತ್ತು ಸ್ಕೈ ಬ್ಲೂ ಕಲರು ಸೆಲೆಕ್ಟ್ ಮಾಡ್ಕೊಬಂದಿದ್ದಾರೆ. ವಿಜಿನು ಮತ್ತು ಶ್ವೇತಕ್ಕ ಭಾವ ಎಲ್ಲ ಬಂದರು ಊರಿಂದ, ಅವಾಗ ಹಂಗೆ ತಗೊಬಂದರು. ತುಂಬ ಚೆನ್ನಾಗಿದೆ, ರೇಟು ಪರವಾಗಿಲ್ಲ. ನಾನು ಯಾವಾಗಲೂ ಅದೇ ಅಂಗಡಿಯಲ್ಲೇ ತಗೊಳ್ಳೋದು, ಸೀರೆ ಮನೆ ಅಂತೇಳಿ ಆನೇಕಲ್ಲಲ್ಲಿ. ರೇಟು ಪರವಾಗಿಲ್ಲ. ಅವರೇ ಮಗ್ಗದಲ್ಲಿ ನೇಯ್ದು ಮತ್ತು ಅವರೇ ಅಂಗಡಿ ಸೇಲ್ ಮಾಡೋದು. ಎಲ್ಲ ರೀತಿ ಸ್ಯಾರೀಸು ಇರುತ್ತೆ. ನಾನು ಯಾವಾಗಲಾದರೂ ಒಂದು ಟೈಮ್ ಹೋಗಿ ಅದನ್ನು ಫುಲ್ಲು ತೋರಿಸ್ತೀನಿ. ರೇಟ್ ಅಂತೂ ಪರವಾಗಿಲ್ಲ. ವರಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ಆನೇಕಲ್ಲಲ್ಲಿ ಮಾತಾಡ್ಸೋಕ್ಕೆ ಆಗಲ್ಲ ಸ್ಯಾರೀಸು. ತುಂಬ ರೇಟ್ ಹೇಳ್ತಾರೆ, 1 to 2 ಹೇಳ್ತಾ ಇರ್ತಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಅಂತಲ್ಲ, ಯಾವ ಹಬ್ಬಕ್ಕೂ ಆದರೂ ಹಬ್ಬದ ಟೈಮಲ್ಲಂತೂ ತಗೊಳ್ಳೋಕ್ಕೆ ಆಗಲ್ಲ. ಆದರೆ ಅಲ್ಲೋದ್ರೆ ಯಾವಾಗಲೂ ಅಷ್ಟೇ, ಏನು ರೇಟ್ ಫಿಕ್ಸ್ ಇರುತ್ತೋ ಆ ರೇಟ್ ಫಿಕ್ಸು. ನೀನು ಯಾವ ಟೈಮಲ್ಲಾದರೂ ಹೋಗ್ಬೋದು, ಯಾವಾಗಾದರೂ ಹೋಗ್ಬೋದು. ತುಂಬಾ ಚೆನ್ನಾಗಿರ್ತವೆ ಸ್ಯಾರೀಸು. ಶ್ವೇತಕ್ಕ ಯಾವಾಗೂ ಬೆಂಗಳೂರಲ್ಲಿ ತಗೊಳ್ತಾ ಇದ್ಲು ಸ್ಯಾರೀಸು. ಆನೇಕಲ್ಲಲ್ಲಿ ತಗೊಂಡು ರೇಟು ತುಂಬ ಖುಷಿಯಾಗಿಬಿಟ್ಟಿದೆ ಅವಳಿಗೆ, ಇಷ್ಟು ಕಮ್ಮಿಗೆ ಸಿಗುತ್ತೆ ಇಲ್ಲಿ ಸ್ಯಾರೀಸು ಅಂತೇಳ್ಬಿಟ್ಟು. ಒಂದು ತಗೊಳ್ಳೋ ಹತ್ರ 2 ತಗೊಂಡ್ಳು ಅವಳು. ಟೋಟಲ್ ಎಲ್ಲ 5 ಸ್ಯಾರಿ ತಗೊಂಡಿದ್ದಾರೆ. ವಿಜಿ ಫ್ರೆಂಡ್ ಅವರು 2 ತಗೊಂಡಿದ್ದಾರೆ. ಟೋಟಲ್ 5 ತಗೊಂಡ್ರಂತೆ. ನಾನು ಹೋಗಿರಲಿಲ್ಲ ಈ ಸತಿ, ಮನೆ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೇ ಇದ್ಬಿಟ್ಟೆ. ಅವ್ರನ್ನೇ ತಗೋಬಾ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸು. ನಾನು ನನ್ನ ಮೈದನ ಮದುವೆಗೆ ಫುಲ್ಲು ಎಲ್ಲ ಅಲ್ಲೇ ತೊಗೊಂಡಿದ್ದು. ಉಡ್ಸೋರ್ಗಿರ್ಬೋದು, ಮತ್ತು ನಮಗೆ ಮತ್ತು ನನ್ನ ತಂಗಿಗೆ ತಗೊಂಡಿದ್ದು ಎಲ್ಲ ಆಲ್ಮೋಸ್ಟ್ ಅಲ್ಲೇ. ಡಿಸ್ಕೌಂಟು ಚೆನ್ನಾಗಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಸಿಂಪಲ್ ಸ್ಯಾರಿ ಇಂದನೂ ನಿಮಗೆ ಯಾವ ರೇಂಜಲ್ಲಿ ಬೇಕಾದರೂ ಸಿಗುತ್ತೆ. ಆದರೆ ಎಲ್ಲನೂ ಅವ್ರ ಮಗ್ಗದಲ್ಲೇ ನೇಯ್ದು ಅವ್ರು ಸೇಲ್ ಮಾಡೋವಂಥದ್ದು. ಕ್ವಾಲಿಟಿ ಅಂತೂ ಮಾತಾಡೋಂಗೆಲ್ಲ ತುಂಬ ಚೆನ್ನಾಗಿರ್ತವೆ. ಹಾಗೆ ಫೋಟೋಗಳಿಗೆಲ್ಲ ಹೂವು ಹಾಕಿದ್ದು ಮತ್ತು ಕಲಶ ಎಲ್ಲ ರೆಡಿ ಆಯಿತು. ಯಾವಾಗಲೂ ದಿವಾನ ಹಾಕ್ಬಿಟ್ಟು ದಿವಾನ ಮೇಲೆ ಫ್ರೂಟ್ಸ್ ಎಲ್ಲ ಇಡ್ತಿದ್ದೆ. ನಾನು ಮಿಷನ್ ಮೇಲೆ ಕೂರಿಸ್ತಿದ್ದೆ. ಈ ಸತಿ ಮಿಷನ್ ಮೇಲೇ ಇಡ್ತೀನಿ ಫ್ರೂಟ್ಸ್ ಎಲ್ಲ ಅಷ್ಟೇ, ಸಿಂಪಲ್ಲಾಗಿ ಮಾಡೋಣ ಅಂತೇಳ್ಬಿಟ್ಟು. ವಿಜಿನ ಎಬ್ಬರಿಸ್ದೆ. ಅವರು ಎದ್ದು ಬಂದು ಮಿಷನ್ ನನ್ನ ಕೈಲಿ ಆಗಲಿಲ್ಲ ಎತ್ತೋಕ್ಕೆ, ಅದಕ್ಕೆ ಅವರೇ ಎತ್ತಿದ್ರು. ತುಂಬ ವೆಯ್ಟ್ ಇರುತ್ತೆ ಅದು. ಸೊ ಎಲ್ಲ ಕೂರಿಸೋದು ನಾನು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋ ಆನ್ ಮಾಡಿಟ್ಟಿದ್ದೆ. ಬಟ್ ಅದಕ್ಕೆ ವೀಡಿಯೋನೇ ಆಗಿರಲಿಲ್ಲ, ನೋಡಿಕೊಂಡೇ ಇಲ್ಲ ನಾನು. ಮಾಮೂಲಿ ಕೂರಿಸೋ ಬ್ಯುಸಿನಲ್ಲಿದ್ದೋದೆ. ಎಲ್ಲ ಕೂರಿಸಿದ್ಮೇಲೆ ನೋಡಿ ಈ ಥರ ಇದೆ. ಸ್ಯಾರಿ ಪಿಂಕ್ ಇದೆ, ಸ್ಕೈ ಬ್ಲೂ ಬಾರ್ಡ್ರ್ ಬಂದಿರೋದ್ರಿಂದ ಅದೇನು ಅಷ್ಟು ಹೈಲೈಟಾಗಿ ಕಾಣ್ತಾ ಇಲ್ಲ ಬಾರ್ಡ್ರು. ಆದರೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಓವರಾಗೂ ಇಲ್ಲ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಹಾಗೆ ಹಾರ ನಾನು ಯಾವಾಗ್ಲೂ ಹೊರ್ಗಡೆ ಅಂತೂ ತಗೊಳ್ಳಲ್ಲ ಹೋಗಿ. ನಾನು ಯಾವಾಗಲೂ ಮನೆಯಲ್ಲೇ ಹಾರ ಮಾಡ್ಕೊಳ್ತೀನಿ.
ಇವತ್ತು ಟೈಮ್ ಇಲ್ಲದೇ ಇರೋದ್ರಿಂದ ನಮ್ಮ ಮನೆ ಹತ್ರ ಒಂದು ಆಂಟಿ ಬರ್ತಾರೆ, ಅವರೇ ಕೋಣಿಸ್ಕೊಟ್ಟು ತುಂಬ ಚೆನ್ನಾಗಿತ್ತು ಹಾರ ಮಾತ್ರ. ನಮ್ಮ ಚಿಟ್ಟೆನ ರೆಡಿ ಮಾಡೋದು ಎಷ್ಟು ಕಷ್ಟ ಅಂದರೆ, ಒಂದು ಹೆಣ್ಮಗುನ ಆರಾಮ್ಸೆ ರೆಡಿ ಮಾಡ್ಬೋದು. ಅವನ್ನ ರೆಡಿ ಮಾಡೋ ಅಷ್ಟರಲ್ಲಿ ಅವ್ನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ 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 ಸಾಕಾಗ್ಬಿಡುತ್ತೆ. ಇವನ್ನ ಯಾವಾಗಪ್ಪ ರೆಡಿ ಮಾಡಿ ಕಳಿಸ್ತೀನಿ ಅನ್ನೋ ರೇಂಜಿಗೆ ಕ್ವಶನ್ ಕೇಳ್ತಾನೆ ಇರ್ತಾನೆ. ನಾನೇನಾನ ಆನ್ಸರ್ ಮಾಡಿಲ್ಲ ಅಂದರೆ ಹೊಡಿತಾ ಇರ್ತಾನೆ. ಅವನ್ನ ರೆಡಿ ಮಾಡಬೇಕಂದ್ರೂ ಅಷ್ಟೇ, ಊಟ ತಿನ್ನಿಸ್ಬೇಕು ಅಂದರೂ ಅಷ್ಟೇ, ಅವ್ನಿಗೆ ಎಷ್ಟು ಕ್ವಶನ್ ಕೇಳ್ತಾನೋ ಅಷ್ಟು ಕ್ವಶನ್ಗೂ ಆನ್ಸರ್ ಮಾಡ್ತಾನೇ ಇರಬೇಕು. ಆನ್ಸರ್ ಮಾಡಿ 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 ನಮಗೆ ಸಾಕಾಗ್ಬಿಡುತ್ತೆ. ಅವನಿಗೆ ಮಾತ್ರ ಕ್ವಶನ್ ಕೇಳಿ ಮಾತ್ರ ಸಾಕಾಗಲ್ಲ, ಅಷ್ಟು ಕ್ವಶನ್ ಇಟ್ಕೊಂಡಿರ್ತಾನೆ ಅವನ ಮೈಂಡಲ್ಲಿ. ಶರ್ಟು ತುಂಬ ಚೆನ್ನಾಗಿತ್ತು, ಅವನಿಗೆ ಫಿಟ್ಟಿಂಗಾಗೂ ಓಕೆ, ಒಂದು ಸ್ವಲ್ಪ ಲೂಸ್ ಇದ್ರೂ ಓಕೆ ಚೆನ್ನಾಗಿತ್ತು. ಪಂಚೆ ಅಂತೂ ತುಂಬ ಲೂಸ್ ಇತ್ತು, ಅದಕ್ಕೆ ಹಿಂದೆ ಒಂದು ಸ್ವಲ್ಪ ಪಿನ್ ಮಾಡ್ತಿದ್ದೀನಿ. ಪಿನ್ ಮಾಡಿದ್ಮೇಲೆ ಅವನಿಗೆ ಕಂಫರ್ಟ್ ಆಯಿತು ಓಡಾಡೋಕ್ಕೆ. ಅದಕ್ಕೂ ಮುಂಚೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ನೋಡಿ, ಪಿನ್ ಮಾಡಿಬಿಟ್ಟೆ, ನನಗೆ ಚುಚ್ಚು ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಹೊಡಿತಿದ್ದಾನೆ. ಅವನಿಗೆ ಯಾವಾಗಲೂ ಪಂಚೆ ಅಥವಾ ಒಂದು ಕಂಫರ್ಟಬಲ್ ಇಲ್ಲದೆ ಇರೋವಂಥ ಬಟ್ಟೆ ಹಾಕ್ಬಿಟ್ರೆ ಫಸ್ಟ್ ಬಿಚ್ಚು ಅಂತೇಳಿ ಬಿಚ್ಚಿಸ್ಬಿಡ್ತಿದ್ದ. ಈ ಸತಿ ನೈಟು ಮಲಗಬೇಕಾದ್ರೂ ಕೂಡ ಬಿಚ್ಚು ಅಂದರೆ ಬಿಚ್ಚಲಿಲ್ಲ, ಅಷ್ಟೊತ್ತು ಹಾಕ್ಕೊಂಡೇ ಇದ್ದ. ಮತ್ತು ಅವ್ನು ಪೂಜೆ ಮಾಡೋದ್ರಲ್ಲಂತೂ ಎಕ್ಸ್ಪರ್ಟು. ಅಮ್ಮ ಏನೇನು ಮಾಡ್ತಿದ್ದಾರೆ, ಅಮ್ಮನ ಕೂಡ ಕಡ್ಡಿ ಕೊಡ್ದಿರ ಪೂಜೆ ಮಾಡ್ತಾನೇ ಇದ್ದ ಕಂಟಿನ್ಯೂ ಆಗಿ. ಯಾವಾಗಲೂ ಹಬ್ಬದ ದಿವಸನೇ ಕಲಶ ಕದಲಿಸಿ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಎತ್ತಿದ್ದು. ಈ ಸತಿ 3 ದಿವಸ ಇರಲಿ ನೋಡೋಣ ಅಂತೇಳ್ಬಿಟ್ಟು ಬಿಟ್ವಿ. 3 ದಿವಸ ಆದಮೇಲೆ ಕದಲ್ಸೋಣ ಅಂತೇಳ್ಬಿಟ್ಟು. ಇದೇ ಫಸ್ಟ್ ಟೈಮು 3 ದಿವಸ ಇಟ್ಟಿದ್ದು. ಯಾವಾಗ್ಲೂ ಶುಕ್ರವಾರನೇ ಕದಲಿಸಿ ಬಿಟ್ಬಿಟ್ಟು ಮತ್ತು ಶನಿವಾರ ಎಲ್ಲ ಎತ್ತು ಬಿಡ್ತಿದ್ದು. ನನ್ನ ಮಗನಿಗೂ ಒಂಥರ ಅದು ಲೈಟಿಂಗ್ಸು ಚೆನ್ನಾಗಿರುತ್ತಲ್ವ, ಬಂದು ಪೂಜೆ ಮಾಡ್ತಾನೆ ಇರೋನು. ಅವ್ನು ಬೇಕು ಅಂದಾಗೆಲ್ಲ ಕಡ್ಡಿ ಎಣ್ಸ್ಕೊಳ್ಳೋದು, ಪೂಜೆ ಮಾಡೋದು, ಹಂಗೆ ಮಾಡ್ತಾನೆ ಇರೋನು. ನೋಡಿ, ಇನ್ನೂ ಮಾಡ್ತಾನೇ ಇದ್ದಾನೆ, ಎಷ್ಟೊತ್ತು ಕೊಟ್ಟರು ಮಾಡ್ತಾನೆ. ಅವ್ನು ಕಡ್ಡಿ ಖಾಲಿ ಆದ್ರೂ ಅವ್ನಿಗೆ ಪೂಜೆ ಮಾಡೋದು ಮಾತ್ರ ಬೆಮೆ ತೀರಿರಲ್ಲ, ಅಷ್ಟೊತ್ತು ಮಾಡ್ತಾನೆ. ತುಂಬ ಇಂಟ್ರೆಸ್ಟು ಅವನಿಗೆ ದೇವ್ರಿಗೆ ಪೂಜೆ ಮಾಡೋದು ಅಂತೇಳಿದ್ರೆ. ಈಗ ಕೊಟ್ಟ ಸಾಕು, ಎತ್ತಿಟ್ಬಿಡು, ಆಯಿತು ಮುಗೀತು ಅಂಥೇಳಿ. ಸೊ ಅತ್ತೆ ಮನೆಗೆ ಹೋಗಿ ಬರೋಣ, ಅಲ್ಲೂ ನನ್ನ ನಾದಿನಿನೇ ಬಂದು ಕೂರಿಸಿದ್ಲು. ನಾನು ಇಲ್ಲಿ ಕೂರಿಸ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಅವಳಲ್ಲಿ ವರ್ಷವೂ ಯಾವಾಗಲೂ ಅವಳೇ ಕೂರಿಸೋದು. ಅಲ್ಲಿ ನೈಟೇ ಕದಲಿಸ್ಬಿಟ್ಟು ಎತ್ತಿಬಿಡೋಣ ಅಂಥೇಳಿ ಅವ್ರು ಶನಿವಾರನೇ ಎತ್ತಿಬಿಟ್ರು. ಅಮ್ಮನಿಗೆ ದೃಷ್ಟಿ ತೆಗಿಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಮೂವರು ಸೇರಿ ದೃಷ್ಟಿ ತೆಗೆದು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಇದ್ದುಬಿಟ್ಟು, ಮತ್ತು ಇಲ್ಲೂ ನಾನು ಯಾರನ್ನೂ ಅರ್ಶಿನ ಕುಂಕುಮಕ್ಕೆ ಕರೆದಿರಲಿಲ್ಲ. ಮತ್ತು ಅಲ್ಲಿಂದ ಬಂದು ಒಂದು ಸ್ವಲ್ಪ ಜನನೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದು ಬಿಟ್ಟು, ಯಾವಾಗಲೂ ನಮ್ಮೂರಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಕರಿತಿದ್ದೋ ಅರ್ಶಿನ ಕುಂಕುಮಕ್ಕೆ ಅಂಥೇಳಿ. ಮತ್ತು ಒಂದು ಸ್ವಲ್ಪ ಏನಾದರೂ ಊಟನೂ ಮಾಡ್ತಿದ್ದೋ. ಈ ಸತಿ ಬೇಡ ಅಂತೇಳಿ ತುಂಬ ಜನನ ಅರ್ಶಿನ ಕುಂಕುಮಕ್ಕೆ ಕರೆದಿಲ್ಲ. ಜಸ್ಟ್ ನಮ್ಮ ಏರಿಯಾ ಯಾರ್ಯಾರು ಇರ್ತಾರೆ ಅವ್ರನ್ನ ಮಾತ್ರ ಕರೆದು ಬಿಟ್ಟು ಅರ್ಶಿನ ಕುಂಕುಮ ಕೊಟ್ವಿ ಅಷ್ಟೇ. ಅಡುಗೆ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಈ ವರ್ಷ. ಅಮ್ಮ ಅಂತೂ ಅದನ್ನೇ ಪೇಚಾಡ್ತಿದ್ರು, ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಆದರೂ ಮಾಡಬೇಕಿತ್ತು, ಈ ಸತಿ ಏನು ಮಾಡೋಕ್ಕಾಗಲಿಲ್ವಲ್ಲ ಅಂತ. ವರ್ಷ ಒಬ್ಬಟ್ಟು ಅವತ್ತಿನ ದಿವಸ ಫುಲ್ಲು ಅಮ್ಮಂದು ಒಬ್ಬಟ್ಟು ಸುಡೋದೇ ಆಗೋಗ್ತಾಯಿತ್ತು. ಈ ವರ್ಷ ಆಗಲಿಲ್ಲ, ಪರವಾಗಿಲ್ಲ, ಬರೋ ವರ್ಷಕ್ಕೆ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ವಿಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡ್ದಿರಾ ನೋಡಿ. ಹಾಗೆ ಸಬ್ಸ್ಕ್ರೈಬು ತುಂಬ ಚೆನ್ನಾಗಿ ಬರ್ತಾಯಿದೆ, ಖುಷಿ ಆಗ್ತಾಯಿದೆ. ಫರ್ ಡೇ 3-4 ಆ ಥರ ಆಗ್ತಾಯಿದೆ. ಅಂದ್ಕೊಂಡೇ ಇರಲಿಲ್ಲ ಆ ರೇಂಜಿಗೆ ಆಗುತ್ತೆ ಅಂದ್ಕೊಂಡು. ತುಂಬ ಚೆನ್ನಾಗಿ ಬರ್ತಿದೆ, ಖುಷಿ ಆಗ್ತಿದೆ. ಸೊ ನೆಕ್ಸ್ಟು ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.